ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಎಷ್ಟು ಖುಷಿ ಇತ್ತು, ಅದರ ಒಟ್ಟೊಟ್ಟಿಗೆನೆ ಅದರಷ್ಟೇ ಭಯ, ಆತಂಕ, ಒತ್ತಡ, ಟೆನ್ಷನ್ ಎಲ್ಲನೂ ಇತ್ತು. ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಗರ್ಭಿಣಿಯು ಟ್ವಿನ್ ಪ್ರೆಗ್ನೆನ್ಸಿಯರೇ ಇರಲಿ, ಸಿಂಗಲ್ ಪ್ರೆಗ್ನೆನ್ಸಿಯರೇ ಇರಲಿ ಅನುಭವಿಸುವಂಥದ್ದು ಎಮೋಷನ್ಸ್ಗಳಿವು. ಸೊ ಈ ವಿಡಿಯೋನಾಗ ನಾನು ಈ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಈ ಎಲ್ಲ ಭಯ, ಆತಂಕ, ಒತ್ತಡ ಒಟ್ಟೊಟ್ಟಿಗೆ ಫೀಲ್ ಆಗಬೇಕಾದ್ರೆ ನನ್ನನ್ನು ನಾನೇ ಯಾವ ರೀತಿ ಪಾಸಿಟಿವ್ ಆಗಿ ಇಟ್ಕೊಂಡಿದ್ದೆ, ಸೊ ರಿಯಲ್ ಆ್ಯಂಡ್ ಪ್ರಾಕ್ಟಿಕಲ್ ಆದ ಟಿಪ್ಸ್ನ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ. ಬಹಳಷ್ಟು ಜನ ನಂದು ಕೆಲವೊಂದು ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ವಿಡಿಯೋಸ್ ಕೆಳಗೆ ಕಮೆಂಟ್ ಮಾಡಿರ್ತೀರಿ, ಸುಮ್ಮನೆ ಸ್ಟ್ರೆಸ್ ಆಗ್ಲತ್ತದ ಮ್ಯಾಮ್, ಏನು ಮಾಡಬೇಕು, ಹೇಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು, ಭಾಳ ಟೆನ್ಷನ್ ಆಗ್ಲತ್ತದ, ನಾನು ಟ್ವಿನ್ಸ್ ಕ್ಯಾರಿ ಮಾಡತ್ತೀನಿ ಅಂತಂದೆಲ್ಲ. ಸೊ ಅಂಥವ್ರಿಗೆ ಈ ನನ್ನ ವಿಡಿಯೋ ಇಂದ ಒಂದು ಸಪೋರ್ಟ್ ಸಿಗ್ತದೆ, ಎಮೋಷನಲ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ಗಂಗಾ, ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಓವರ್ ಆಲ್ ಪ್ರೆಗ್ನೆನ್ಸಿ ನಾವು ಪಾಸಿಟಿವ್ ಆಗಿ ಇರಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕು ಪ್ರತಿ ಟೈಮ್ನಾಗ ಅಂತಂದು ನಮ್ಮನ್ನ ನಾವೇ ಬಹಳನೇ ಅದೇ ರೀತಿ ಟ್ಯೂನ್ ಮಾಡ್ಕೊಳ್ಳೋದ್ನು ತಪ್ಪಾಗ್ತದ. ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಟು ಸ್ಟೇ ಪಾಸಿಟಿವ್ ಎವ್ರಿ ಟೈಮ್ ಅಲ್ವಾ. ಯಾಕಂದ್ರೆ ಪ್ರೆಗ್ನೆನ್ಸಿ ಅಂದಾಗ ಹಾರ್ಮೋನ್ಸ್ ಚೇಂಜ್ ಆಗ್ತಿರ್ತದ, ಫಿಸಿಕಲಿ ಬಹಳಷ್ಟು ಚೇಂಜಸ್ ಆಗ್ತಿರ್ತಾವ, ಅದರ ಪರಿಣಾಮವಾಗಿ ನಮ್ಮ ಮೂಡ್ ಮೇಲೂ ಅದು ಎಫೆಕ್ಟ್ ಆಗ್ತಿರ್ತದ. ಸೊ ಈವನ್ ದೋ ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಭಯ, ಆತಂಕ ಪಡಬಾರ್ದು, ನಾನು ಪಾಸಿಟಿವ್ ಆಗಿರ್ಬೇಕು ಅಂತ ಈ ರೀತಿ ಫೋರ್ಸ್ಫುಲ್ಲಿ ಮಾಡೋದ್ನು ತಪ್ಪಾಗ್ತದ. ಯಾಕಂದ್ರೆ ಇವೆಲ್ಲ ಎಮೋಷನ್ಸ್ ಬರೋದು ಸರ್ವೇ ಸಾಮಾನ್ಯ, ಆಮೇಲೆ ಇಟ್ಸ್ ನಾರ್ಮಲ್. ನನಗೂ ಒಂಥರ ಟ್ವಿನ್ಸ್ ಕ್ಯಾರಿ ಮಾಡತ್ತೀನಿ ಅಂತ ಗೊತ್ತಾದ ತಕ್ಷಣ ಭಯ, ಆತಂಕ ಜಾಸ್ತಿನೇ ಆಯ್ತು ಖುಷಿ ಜೊತೆಗೆ. ಯಾಕಂತಂದ್ರೆ ಗ್ರೋತ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಒಂದು ಸಾಮಾನ್ಯವಾದ ಸಣ್ಣ ಪುಟ್ಟ ವಿಚಾರಗಳು ಬರ್ತಾನೆ ಇರ್ತಿದ್ವು. ಬಟ್ ನಾನೇನ್ ಮಾಡಿದೆ, ಈ ಎಲ್ಲ ಭಯ, ಆತಂಕ, ಎಮೋಷನ್ಸ್ಗಳನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಕ್ಕ ಬಿಡ್ಲಿಲ್ಲ. ಅಂದ್ರೆ ನಾನೇನ್ ಮಾಡಿದೆ, ಆಕ್ಸೆಪ್ಟ್ ಮಾಡ್ಕೊಂಡೆ ಎಮೋಷನ್ಸ್. ಸರ್ವೇ ಸಾಮಾನ್ಯ ಎಲ್ಲಾ ಗರ್ಭಿಣಿಯರಿಗೂ ಈ ತರ ಆಗ್ತದ, ಭಯ ಆಗ್ತದ, ಆತಂಕ ಆಗ್ತದ, ಸ್ಟ್ರೆಸ್ ಆಗ್ತದ, ಟೆನ್ಷನ್ ಆಗ್ತದ, ಮೂಡ್ ಸ್ವಿಂಗ್ಸ್ ಇರ್ತದ. ಸೊ ಫಸ್ಟ್ ಆಫ್ ಆಲ್ ಆಕ್ಸೆಪ್ಟ್ ಮಾಡ್ಕೊಂಡಾಗ ಏನಾಯ್ತು, ಸ್ವಲ್ಪ ರಿಲೀಫ್ ಆಯ್ತು. ದಿಸ್ ಇಸ್ ಕಾಮನ್, ನಾರ್ಮಲ್ ಅದ ಇದು. ಆದ್ರೆ ಇದನ್ನ ನಾನು ಒಂದು ಲೆವೆಲ್, ಒಂದು ಹಂತದವರೆಗೆ ಅಷ್ಟೇ ಲಿಮಿಟ್ ಮಾಡ್ಕೋಬೇಕು. ಜಾಸ್ತಿ ಎಕ್ಸ್ಟ್ರೀಮ್ ನೆಗೆಟಿವ್ ವಿಚಾರ ಮಾಡಬಾರ್ದು. ಅಂದ್ರೆ ಎಕ್ಸ್ಟ್ರೀಮ್ ಭಯ ಪಡೋದಾಗಿರ್ಬಹುದು, ಎಕ್ಸ್ಟ್ರೀಮ್ ಆಗಿ ಯಾವಾಗ್ಲೂ ಆತಂಕ ಪಡೋದಾಗಿರ್ಬಹುದು, ಆ ತರ ಮಾಡ್ಕೋಬಾರ್ದು. ಜಾಸ್ತಿ ಓವರ್ ಒತ್ತಡ ಮಾಡ್ಕೋಬಾರ್ದು. ಒಂದ್ ಸ್ವಲ್ಪ ಏನು ಒತ್ತಡ ಆಗ್ತಿರ್ತದೆ, ಓಕೆ ಐ ವಿಲ್ ಹ್ಯಾಂಡಲ್ ಇಟ್, ಒಂದ್ ಹಂತದ ತನ ಅಷ್ಟೇ. ಅದಾದ್ಮೇಲೆ ಐ ವಿಲ್ ಸ್ಟೇ ಪಾಸಿಟಿವ್ ಅನ್ನೋದು ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ ಒಂದ್ಸಲ ನೀವು ಬರುವಂತ ಎಮೋಷನ್ಸ್ ನ ಆಕ್ಸೆಪ್ಟ್ ಮಾಡ್ಕೊಂಡಾಗ. ಸೊ ಒನ್ ಥಿಂಗ್ ನೀವೇನ್ ಕ್ಲಿಯರ್ ಆಗಿರ್ಬೇಕು ಅಂಡ್ ಏನ್ ಗಮನ ಕೊಡ್ಬೇಕು ಅಂದ್ರೆ, ನೆಗೆಟಿವ್ ಎಮೋಷನ್ಸ್ ಏನ್ ಬರ್ತಿರ್ತಾವಲ್ಲ, ಭಯ, ಆತಂಕ, ಒತ್ತಡ, ಇದೆಲ್ಲ ಜಾಸ್ತಿ ಮಾಡ್ಕೋಬಾರ್ದು. ಇದೆಲ್ಲ ಸರಿಸಮಾನವಾಗಿ ಇಟ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು. ಜಾಸ್ತಿ ಮಾಡ್ಕೊಂಡಾಗ ಅದು ನಿಮ್ಮ ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಆಗ್ತದ, ಇನ್ ಟರ್ನ್ ಬೇಬಿ ಗ್ರೋತ್ ಮೇಲೂ ಎಫೆಕ್ಟ್ ಆಗ್ತದ. ಇದು ನನಗ ಒಂಥರ ಪಾಸಿಟಿವ್ ಆಗಿ ಇರಕ್ಕೂ ಬಹಳನೇ ಸಪೋರ್ಟ್ ಆಯ್ತು. ಸೆಕೆಂಡ್ ಒನ್ ಏನಂದ್ರ ಕಂಪ್ಯಾರಿಸನ್. ಅಂದ್ರೆ ನಾವು ನಮ್ಮ ಗರ್ಭಾವಸ್ಥೆನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋದನ್ನ ಸ್ಟಾಪ್ ಮಾಡಬೇಕು, ಅಥವಾ ಆ ರೀತಿ ಮಾಡಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬ ಗರ್ಭಿಣಿದು ಪ್ರತಿಯೊಂದು ಪ್ರೆಗ್ನೆನ್ಸಿ ಜರ್ನಿ ಡಿಫ್ರೆಂಟ್ ಆಗಿರ್ತದ. ಬಿಕಾಸ್ ಅವರಿಗೆ ಇರುವಂತ ಹೆಲ್ತ್ ಕಂಡೀಷನ್ ಡಿಫ್ರೆಂಟ್ ಆಗಿರ್ತದ. ನಿಮ್ದು ಸಿಂಗಲ್ ಪ್ರೆಗ್ನೆನ್ಸಿಯರೇ ಇರ್ಲಿ ಅಥವಾ ಟ್ವಿನ್ ಪ್ರೆಗ್ನೆನ್ಸಿಯರೇ ಇರ್ಲಿ, ಕಂಪ್ಯಾರಿಸನ್ ಮಾಡಿದ್ರ ಅದು ಉಲ್ಟಾ ನಮ್ಗ ಒತ್ತಡ ಜಾಸ್ತಿ ಮಾಡ್ತದ. ಬಿಕಾಸ್ ಅವ್ರ ಜರ್ನಿ ಡಿಫ್ರೆಂಟ್ ಆಗಿರೋದನ್ನ ನಾವು ನೋಡಲ್ಲ, ಅವ್ರದ್ದು ಹೆಲ್ತ್ ಕಂಡೀಷನ್ ಯಾವ ರೀತಿ ಅದ ಅಂತ ಅದ್ರ ಬಗ್ಗೆನೂ ವಿಚಾರ ಮಾಡಲ್ಲ. ಅದು ಬಿಟ್ಟು ಅಯ್ಯೋ ಅವ್ರಿಗೆ ವಾಮಿಟಿಂಗ್ ಮತ್ತೆ ನಾಜಿಯಾ ಎಲ್ಲ ಅಷ್ಟೊಂದು ಆಗ್ತಾ ಇಲ್ಲ, ನನಗ್ ಬಹಳನೇ ಆಗ್ಲತ್ತದ, ಬಹಳ ಕಂಪೇರ್ ಮಾಡಿ ಮಾಡಿ ವಿಚಾರ ಮಾಡ್ಕೊಂಡ್ರೆ ಅದು ಸ್ಟ್ರೆಸ್ ಜಾಸ್ತಿ ಆಗ್ತದ. ಸೊ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿನಾಗ ನಾನು ಫಸ್ಟಿಗೆ ಕಂಪ್ಯಾರಿಸನ್ ಮಾಡ್ಕೊಳತ್ತಿದ್ದೆ. ಆಲ್ರೆಡಿ ಟ್ವಿನ್ಸ್ ಇದ್ದವ್ರ ಜೊತೆ ಕಂಪೇರ್ ಮಾಡ್ತಿದ್ದೆ. ಅವ್ರಿಗೆ ಹೆಂಗಾಗಿತ್ತು ಥರ್ಡ್ ಮಂತ್ನಾಗ, ಫೋರ್ತ್ ಮಂತ್ನಾಗ, ಅರೆ ನಂಗೆ ಈ ತರ ಆಗ್ಲತ್ತದಲ್ಲ ಅಂತ ಸುಮ್ಮನೆ ಕಂಪೇರ್ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು. ಬಟ್ ಒನ್ ಥಿಂಗ್, ಒಂದು ಟೈಮಲ್ಲಿ ಬಟ್ ಅದನ್ನು ಸ್ವಲ್ಪ ಜಾಸ್ತಿ ಆಗ್ಲತ್ತದಂತ ಗೊತ್ತಾದ ತಕ್ಷಣ ಲಿಮಿಟ್ ಮಾಡ್ಕೊಂಡೆ. ಈ ತರ ಕಂಪ್ಯಾರಿಸನ್ ಮಾಡ್ಕೊಂಡು ನನಗೆ ನಾನೇ ಬಹಳ ಸ್ಟ್ರೆಸ್ ಮಾಡ್ಕೊಳತೀನಿ, ಅದರಿಂದ ನನ್ನ ಕಡೆ ನಾನು ಗಮನ ಕೊಡಕ್ ಆಗ್ತಿಲ್ಲ ಅಂತಂದು. ಬಟ್ ಒಂದ್ ಹಂತದವರೆಗೂ ಕಂಪ್ಯಾರಿಸನ್ ಮಾಡಾದ್ಮೇಲೆ ನನಗೆ ಒಂದು ಅರ್ಥ ಆಗಿದ್ದ ವಿಷಯ ಏನಂತಂದ್ರೆ, ಕಂಪ್ಯಾರಿಸನ್ ಇಂದಾನೆ ಅರ್ಧ ನನ್ನನ್ನು ನಾನೇ ಚೀಟ್ ಮಾಡ್ಕೊಳತ್ತೀನಿ ಅಂತಾಯ್ತು. ಅಂದ್ರೆ ಲೈಕ್ ನಂದು ಡಿಫ್ರೆಂಟ್ ಆದ ಪ್ರೆಗ್ನೆನ್ಸಿ ಜರ್ನಿ, ಮೇ ಬಿ ಅವ್ರು ಫೇಸ್ ಮಾಡಿರೋ
ಪ್ರಾಬ್ಲಮ್ ನಾನು ಫೇಸೇ ಮಾಡಲ್ಲ, ಮೇ ಬಿ ಅವರಿಗೆ ಇರೋ ಸಪೋರ್ಟ್ ನನಗಿರ್ಲಿಕ್ಕಿಲ್ಲ. ಸೊ ಈ ರೀತಿ ಡೈವರ್ಷನ್ಸ್ ಎಲ್ಲ ಬಿಟ್ಟು ಹಾಕಿ ನನ್ನ ಕಡೆ ನಾನು ಗಮನ ಕೊಟ್ಟೆ, ಅವಾಗ ಅದು ಪಾಸಿಟಿವ್ ಆಗಿ ಇರಕ್ಕ ಒಂದು ಪುಷ್ಟಿ ಕೊಟ್ಟಿತ್ತು. ಸೊ ನೀವು ಕೂಡ ಈ ಕಂಪ್ಯಾರಿಸನ್ ಭೂತಕ್ಕ ಬೀಳ್ಬಾಡ್ರಿ, ಬಿಕಾಸ್ ಇಟ್ ಹರ್ಟ್ಸ್ ಅ ಲಾಟ್. ಮೂರನೇ ವಿಷಯ ಯಾವ್ದಂದ್ರ ಡಿಸಿಪ್ಲಿನ್ ಆಗಿರೋದು, ಅಂದ್ರ ಒಂದು ರೂಟೀನ್ ಮಾಡ್ಕೊಂಡು ಅದಕ್ಕೆ ನಾವು ಸ್ಟಿಕ್ ಆಗಿರೋದು. ಲೈಕ್ ಫಾರ್ ಎಕ್ಸಾಂಪಲ್ ನಂದ್ ವಿಷಯದಾಗ ಏನಾಗಿತ್ತಂದ್ರ, ಫಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆದಾಗ ಒಂದ್ 2 ತಿಂಗಳವರೆಗೂ ಫುಲ್ ಮೆಸ್ಟಪ್ ಮಾಡ್ಕೊಂಡಿದ್ದೆ. ಅಂದ್ರೆ ಬಹಳನೇ ಮೆಸ್ಸಿ ಆಗಿತ್ತು ನನ್ನ ರೂಟೀನ್. ಲೈಕ್ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಅವಾಗ ಜಾಸ್ತಿ ಇತ್ತಂತಂದ ಬೆಳಿಗ್ಗೆ ಬೇಗ ಹೇಳ್ತಾನೆ ಇರ್ಲಿಲ್ಲ, ಬಹಳ ಹೊತ್ತು ಮಲ್ಕೊಳ್ಳೋದು, ರಾತ್ರಿ ಲೇಟ್ ಆಗಿ ಮಲ್ಕೊಳ್ಳೋದು, ಆಮೇಲೆ ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಜಾಸ್ತಿ ಅದಂತಂದು ಬರೀ ರೆಸ್ಟ್ ಮಾಡ್ಕೊಂಡೇ ಇರೋದು, ಆಕ್ಟಿವಿಟಿ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ದೆ, ಏನು ಕೆಲಸ ಮಾಡ್ದೇನೆ ಹಾಗೆ ರೆಸ್ಟ್ ಮಾಡ್ತಾ ಇರೋದು. ಸೊ ಈ ರೀತಿ ಮಾಡ್ಬೇಕಾದ್ರೆ ಅದು ಇಂಡೈರೆಕ್ಟ್ಲಿ ಸ್ಲೋಲಿ ನನ್ನ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡತ್ತಿತ್ತು. ಲೈಕ್ ವೆನ್ ದೇರ್ ಇಸ್ ನೋ ಆಕ್ಟಿವಿಟಿ, ನೋ ಮೂವ್ಮೆಂಟ್ ಅಂದಾಗ, ಬರೀ ನೀ ರೆಸ್ಟ್ ಮಾಡ್ತಾನೆ ಇದ್ದಾಗ ಅವಾಗ ಅದು ಇನ್ನ ಒಂದ್ ಸ್ವಲ್ಪ ನಿನಗ ಲೇಸಿನೆಸ್ ದೂಡ್ತದ, ಮತ್ತ ಸ್ಲೋಲಿ ನಮ್ಮ ಪ್ರೆಗ್ನೆನ್ಸಿ ಹೆಲ್ತ್ ಮೇಲೆ ಕೂಡ ಎಫೆಕ್ಟ್ ಮಾಡ್ತದ ಅನ್ನೋದನ್ನ ನಾನು ಜಲ್ದಿ ಅರ್ಥ ಮಾಡ್ಕೊಂಡೆ. ಬಿಕಾಸ್ ಅದು ಜೆಸ್ಟೇಷನಲ್ ಡಯಾಬಿಟಿಸ್ ಗೆ ದಾರಿ ಮಾಡ್ಕೊಡ್ಬಹುದು, ಮೂವ್ಮೆಂಟ್ಸ್ ಇಲ್ಲ, ಆಕ್ಟಿವಿಟಿ ಇಲ್ಲ ಅಂತಂದಾಗ. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ ಡಾಕ್ಟರ್ ನಿಮಗೆ ಆತರ ಸಜೆಸ್ಟ್ ಮಾಡಿದ್ರೆ ಅಂದ್ರೆ ರೆಸ್ಟ್ ಮಾಡೇಬೇಕಾಗ್ತದ. ಬಟ್ ಆ ರೀತಿ ಏನು ಮಾಡಿದಿಲ್ಲ ಅಂದ್ರೆ ಸ್ವಲ್ಪ ಆಕ್ಟಿವಿಟಿ ಇರಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಅದು ಆಸಿಡಿಟಿ, ಕಾನ್ಸ್ಟಿಪೇಷನ್, ಸ್ವಲ್ಪ ಕಾಂಪ್ಲಿಕೇಶನ್ ಹೆಚ್ಚಿಗೆ ಅಂದ್ರೆ ಈ ರೀತಿ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇವಕ್ಕೆಲ್ಲ ಕಾಂಪ್ಲಿಕೇಶನ್ಸ್ ದಾರಿ ಮಾಡ್ಕೊಡ್ತದೆ. ಸೊ ಇದು ಎಷ್ಟು ಬೇಗ ಅರ್ಥ ಆಗುತ್ತೋ ಅಷ್ಟು ಒಳ್ಳೇದು. ಇದು ನನಗೆ ಸ್ವಲ್ಪ ಬೇಗನೆ ಅರ್ಥ ಆಯ್ತು. ಮೇ ಬಿ 1-2 ತಿಂಗಳು ಆ ಒಂದು ಫೇಸಿಗೆ, ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಫೇಸಿಗೆ ಅಡ್ಜಸ್ಟ್ ಆಗಕ್ಕೆ ನನಗೆ ಟೈಮ್ ತಗೊಂತೋ ಏನೋ. ಇಟ್ಸ್ ಓಕೆ, ಇಟ್ಸ್ ನಾರ್ಮಲ್. ಆದ್ಮೇಲೆ ಇದು ಯಾಕೋ ಬಹಳ ಮೆಸ್ಟಪ್ ಆಗ್ಲತ್ತದ, ಮೆಸಿ ಅನ್ನಿಸ್ಲತ್ತದ, ಯಾವುದು ನೀಟಾಗಿಲ್ಲ ಅಂತ ಅನಿಸ್ಲತ್ತಿತ್ತು. ಪ್ಲಸ್ ಅದು ನನ್ನ ಪ್ರೆಗ್ನೆನ್ಸಿ ಹೆಲ್ತ್ ಮೇಲೆ ಕೂಡ ಎಫೆಕ್ಟ್ ಮಾಡತ್ತಿತ್ತು. ಲೈಕ್ ಆಸಿಡಿಟಿ ಎಲ್ಲ ಆಗೋದು, ಬಿಕಾಸ್ ಟೈಮ್ ಬಿಟ್ ಟೈಮ್ ಊಟ ಆಗಿರ್ಬೋದು, ಟೈಮ್ ಬಿಟ್ ಟೈಮ್ ಮಲ್ಕೊಳ್ಳೋದಾಗಿರ್ಬೋದು, ಏನೋ ಒಂದು ರೂಟೀನೇ ಇರಲಿಲ್ಲ. ಸೊ ಅದೆಲ್ಲ ಈ ರೀತಿ ಸಣ್ಣ ಪುಟ್ಟದಲ್ಲಿ ಎಫೆಕ್ಟ್ ಮಾಡ್ಕೋತಿರ್ಬೇಕಾದ್ರೇನೆ ತಿಳ್ಕೊಂಡು ಲೈಕ್ ಸಾರ್ಟ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಥಿಂಗ್ಸ್ ಎಲ್ಲ ಒಂಥರ ಒಂದು ಸಾರ್ಟೆಡ್ ಆಗಿರ್ಬೇಕು ಅಂತಂದು ಬೆಳಿಗ್ಗೆ ಎದ್ದೇಳೋದು ಮತ್ತೆ ರಾತ್ರಿ ಮಲ್ಕೊಳ್ಳೋ ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡ್ಕೊಂಡೆ, ಸೇಮ್ ಟೈಮಿಂಗ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿ ಒಂದು ರೂಟೀನ್ ಸೆಟ್ ಮಾಡ್ಕೊಂಡಾಗ, ಅಂದ್ರೆ ಬರೀ ಮಲ್ಕೊಳ್ಳೋದಷ್ಟೇ ಅಲ್ಲ, ನೀವು ಊಟನೂ ಯಾವಾಗ ತಗೊಂತೀರಿ, ಸ್ನಾಕ್ಸ್ ಯಾವಾಗ ತಗೋತೀರಿ, ಆ ಟೈಮಿಂಗ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡಾಗ ಈ ರೂಟೀನ್ ಅನ್ನೋದನ್ನ ಕರೆಕ್ಟ್ ಆಗಿ ಟೈಮಿಗೆ ಫಾಲೋ ಮಾಡಿದಾಗ ಏನಾಗ್ತದ, ಇದು ಫಿಸಿಕಲ್ ಹೆಲ್ತ್ ಮೇಲೂ ಎಫೆಕ್ಟ್ ಆಗ್ತದ, ಮೆಂಟಲ್ ಹೆಲ್ತ್ ಮೇಲೂ ಪಾಸಿಟಿವ್ಲಿ ಎಫೆಕ್ಟ್ ಮಾಡ್ತದ. ಹಾಗಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಳಕ, ನಾವು ಪಾಸಿಟಿವ್ ಆಗಿ ಇರಕ ಪ್ರೆಗ್ನೆನ್ಸಿನಾಗ ಈ ಒಂದು ಡಿಸಿಪ್ಲಿನ್ ಆದ ರೂಟೀನ್ ಫಾಲೋ ಮಾಡೋದು ಬಹಳನೇ ಅವಶ್ಯಕ ಆಗ್ತದಂತ ನನಗೆ ಅನಿಸ್ತು. ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಇದನ್ನ. ನೆಕ್ಸ್ಟ್ ಏನಂದ್ರೆ, ನಮ್ಮನ್ನ ನಾವೇ ಯಾವ ರೀತಿ ನರಿಶ್ ಮಾಡ್ಕೋತೀವಿ ಇಂಟರ್ನಲಿ, ಅಂದ್ರೆ ಆಹಾರದ ಮೂಲಕ ಯಾವ ರೀತಿ ಒಂದು ಎನರ್ಜಿ ಕೊಡ್ತೀವಿ ನಮ್ಮ ದೇಹಕ್ಕೆ, ಅದು ಕೂಡ ನಾವು ಪಾಸಿಟಿವ್ ಆಗಿ ಇರಕ್ಕೆ ಎಷ್ಟು ಹೆಲ್ಪ್ ಮಾಡ್ತದ ಅನ್ನೋದನ್ನು ನನಗೆ ಅದು ಫಸ್ಟ್ ಇಂದನೂ ಅದು ಗೊತ್ತಿತ್ತು. ಬಿಕಾಸ್ ವೆನ್ ವಿ ಈಟ್ ಹೆಲ್ದಿ ವಿ ಥಿಂಕ್ ಹೆಲ್ದಿ ಅಂತ. ಹಾಗಾಗಿ ಈ ಒಂದು ನರಿಶ್ಮೆಂಟ್ ಬಗ್ಗೆ ಕಾನ್ಶಿಯಸ್ಲಿ ಗಮನ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಒಂದು ರೂಟೀನ್ ಆಗಿ ಒಂದು ಡಯಟ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ 3 months ಯಾವ ರೀತಿ ಡಯಟ್ ತಗೋಬೇಕು, ಬಿಕಾಸ್ ಅವಾಗಿರುವಂಥ ಪ್ರಾಬ್ಲಮ್ಸೇ ಬೇರೆ ಇರ್ತಾವ. ಆಮೇಲೆ ಅವಾಗ ಆಗಿರುವಂಥ ಚೇಂಜಸ್ ಅನ್ನ ಟ್ಯಾಕಲ್ ಮಾಡಕ್ಕೆ ನಮ್ಮ ದೇಹಕ್ಕೆ ಯಾವ ರೀತಿ ನರಿಶ್ಮೆಂಟ್ ಬೇಕು ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಆ ರೀತಿಯಾದ ಒಂದು ಪ್ರಾಪರ್ ಡಯಟ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಿಂದ ನನ್ನ ದೇಹಕ್ಕೆ ಎನರ್ಜಿ ಅಷ್ಟೇ ಸಿಗ್ತಿರಲಿಲ್ಲ, ಮೆಂಟಲ್ ಎನರ್ಜಿ ಹಾಗೂ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಳಕ, ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಆಗದಿರೋ ಹಾಗೆ ಒಂದು ಆ ಮೂಡ್ ಮೇಲೆ ಕಂಟ್ರೋಲ್ ಸಿಗಕ್ಕ ಬಹಳನೇ ಹೆಲ್ಪ್ ಆಯ್ತು. ಸೊ ನೀವು ನಿಮ್ಮ ಒಂದು ಆಹಾರದ ಕಡೆ ಗಮನ ಕೊಡ್ರಿ, ಆದಷ್ಟು ಪೌಷ್ಟಿಕವಾದದ್ದು ಆಹಾರ, ಆರೋಗ್ಯಕರವಾದದ್ದು ಆಹಾರನ ಸೇವನೆ ಮಾಡ್ರಿ. ಇದರಿಂದ ನೀವು ಬರೀ ನಿಮ್ಮ ಮಗುವಿನ ಆರೋಗ್ಯ ಅಷ್ಟೇ ಉತ್ತಮ ಮಾಡ್ತಿಲ್ಲ, ಅದರ ಜೊತೆಗೆ ಈ ಪ್ರೆಗ್ನೆನ್ಸಿನ ಹ್ಯಾಂಡಲ್ ಮಾಡಕ ನಿಮ್ಮ ನೀವೇ ಮಾನಸಿಕವಾಗಿ ಸದೃಢ ಕೂಡ ಮಾಡ್ಕೊಂಡಂಗ ಆಗ್ತದ. ಆಮೇಲೆ ನನ್ನ ಪ್ರೆಗ್ನೆನ್ಸಿ ಜರ್ನಿನಾಗ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಿದ್ವಲ್ಲ, ಲೈಕ್ ಸ್ವೆಲ್ಲಿಂಗ್ ಆಗೋದು ಫಾರ್ ಎಕ್ಸಾಂಪಲ್, ಆ ರೀತಿ ಆದಾಗ ನಾನು ಓನ್ಲಿ ಒನ್ ಇನ್ಫಾರ್ಮೇಶನ್ ಸೋರ್ಸ್ ನ ಫಾಲೋ ಮಾಡ್ತಿದ್ದೆ. ಗೂಗಲ್ ಮಾಡಿದ್ರೇ ಎಷ್ಟೊಂದು ಇನ್ಫಾರ್ಮೇಶನ್ ಬರ್ತದ, ಬಟ್ ಆ ರೀತಿ 8-10 ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನನ್ನನ್ನು ನಾನೇ ಮೆಸ್ಟಪ್ ಮಾಡಿಕೊಂಡು
ಭಾಳ ಓವರ್ ಬರ್ಡನ್ ಮಾಡ್ಕೋತಿರ್ಲಿಲ್ಲ. ಒಂದು ಇನ್ಫಾರ್ಮೇಶನ್ ಸೋರ್ಸಿಗೆ ಸ್ಟಿಕ್ಡ್ ಅಪ್ ಆಗಿದ್ದೆ ನಾನು. ಇದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲು ಇರೋರು ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಅಥವಾ ಅಡ್ವೈಸ್ ಟಿಪ್ಸ್ ಹೇಳ್ತಾನೆ ಇರ್ತಾರ. ಸೊ ಅದರಲ್ಲೂ ಕೂಡ ನಾವು ಯಾವುದನ್ನ ತಗೋಬೇಕು ಯಾವುದನ್ನ ಬಿಡಬೇಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಬೇಕು ಆ ಟೈಮ್ನಾಗ. ಯಾಕಂದ್ರೆ ಓವರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಾಗ ಅದು ಉಲ್ಟಾ ನೆಗೆಟಿವ್ಲಿ ಎಫೆಕ್ಟ್ ಮಾಡ್ತದ. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಪ್ರೆಗ್ನೆನ್ಸಿ ಜರ್ನಿನಾಗ ನನಗೇನು ಪಾದದಲ್ಲಿ ಊತ ಕಾಣಿಸ್ಕೊಂಡಿತ್ತು, ಸ್ವೆಲ್ಲಿಂಗ್ ಆಗಿತ್ತು. ಸೊ ನಂಗೆ ಅದ್ರ ಕರೆಕ್ಟ್ ರೀಸನೇ ಗೊತ್ತಿರಲಿಲ್ಲ. ಅದೇ ಟೈಮ್ನಾಗ ಬೇರೆ ಯಾರೋ ನಮ್ಮ ರಿಲೇಟಿವ್ ಪಾದಗಳದಾಗ ಊತ ಬಂದದಂದ್ರೆ BP ಆಗಿರ್ತದ, BP ಬಂದಿರ್ತದ, ಅವಾಗೆಲ್ಲೇ ಸ್ವೆಲ್ಲಿಂಗ್ ಆಗೋದು ಈ ರೀತಿ ಅಂತ ಹೇಳಿದ್ರು. ಸೊ ಆ ಟೈಮ್ನಾಗ ನಾನು ಆ 1-2 ದಿನ ಎಲ್ಲ ಯೋಚನೆದಾಗೆ ಹೋಯ್ತು ಟೈಮ್. ಲೈಕ್ ಡಾಕ್ಟರ್ ಹತ್ರ ಹೋಗ್ಲೇನು, BP ಆಗ್ಯದೇನೋ, ಚೆಕಪ್ ಮಾಡ್ಕೊಳ್ಳೇನು ಅಂತ ಸುಮ್ಮನೆ ಓವರ್ ಸ್ಟ್ರೆಸ್ ಮಾಡ್ಕೊಂಡೆ. ಆಮೇಲೆ ಜಾಸ್ತಿ ಸ್ಟ್ರೆಸ್ ಆದ್ಮೇಲೆ ಅದು ಡಾಕ್ಟರ್ ಹತ್ರ ಚೆಕಪ್ ಹೋಗೋದ್ನು ಡೇಟ್ ಇನ್ನ ಭಾಳ ದಿನ ಆದ್ಮೇಲೆ ಇತ್ತು. ಸೊ ಅಲ್ಲಿವರೆಗೆ ಹೆಂಗಪ್ಪ ಈ ಟೆನ್ಷನ್ ಆಗಿರ್ಲಿ ಅನ್ನೋ ಒಂದು ಯೋಚನೆ ಬೇರೆ. ಸೊ ಆ ಟೈಮ್ನಾಗ ಏನು ಮಾಡಿದೆ, ನಾನು ಸ್ವೆಲ್ಲಿಂಗ್ ಬಗ್ಗೆ ಎಲ್ಲ ಓವರ್ ಗೂಗಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ್ನು ಅಲ್ಲಿಂದನೂ ಕೆಲವೊಂದಿಷ್ಟು ಮಿಕ್ಸ್ಡ್ ಇನ್ಫಾರ್ಮೇಶನ್ ಮತ್ತೆ ಇವೆಲ್ಲ ಸೇರ್ಬಿಟ್ಟು ಬಹಳ ಮೆಸ್ಟಪ್ ಆಗ್ಬಿಟ್ಟಿತ್ತು. ಆಮೇಲೆ ಜಾಸ್ತಿ ಓವರ್ ಬರ್ಡನ್ ಆದ್ಮೇಲೆ, ಮೆಂಟಲಿ ಓವರ್ಲೋಡ್ ಆದ್ಮೇಲೆ ಐ ಸೆಡ್ ಸ್ಟಾಪ್. ಇನ್ನು ನಾನು ಜಾಸ್ತಿ ಗೂಗಲ್ಲು ಮಾಡಕ್ ಹೋಗಲ್ಲ ಅದ್ರ ಬಗ್ಗೆ. ಆಮೇಲೆ ಅವ್ರು ಹೇಳಿದ್ದೆ ಕರೆಕ್ಟ್ ಅಂತ ನಂಬಕ್ಕೂ ಹೋಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನನ್ನ ಡಾಕ್ಟರ್ ಹೇಳತ್ತಾನ. ಸೊ ಟ್ರಸ್ಟ್ ಯುವರ್ ಡಾಕ್ಟರ್ ಅಂತ ಹೇಳ್ತೀನಿ. ಆ ರೀತಿನ ಅನ್ಕೊಂಡ ಮೇಲೆ ಆ ನೆಗೆಟಿವ್ ಎಲ್ಲ ಏನೇನು ವಿಚಾರಗಳು ಬರತ್ತಿದ್ವು, ಬಿಕಾಸ್ ಹಾಫ್ ಇನ್ಫಾರ್ಮೇಶನ್ ಸಿಕ್ಕಾಗ ನಾವು ಅದನ್ನೇ ದೊಡ್ಡದು ಮಾಡ್ಕೊಂಡು ವಿಚಾರ ಮಾಡಿದಾಗ ಅದು ನೆಗೆಟಿವ್ಲಿ ಎಫೆಕ್ಟ್ ಮಾಡ್ತದೆ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ. ಸೊ ಆ ರೀತಿ ಮಾಡ್ದೇನೆ ನಿಮ್ಮ ಡಾಕ್ಟರ್ ಟ್ರಸ್ಟ್ ಮಾಡಿ, ಡಾಕ್ಟರ್ ಹತ್ರ ಬೇಗನೆ ಹೋಗ್ರಿ ಚೆಕಪ್ಪಿಗೆ. ಇಫ್ ಇನ್ ಡೌಟ್ ಅವ್ರಿಗೆ ಕೇಳ್ರಿ, ಅವ್ರ ಅಡ್ವೈಸ್ ಕೇಳ್ರಿ, ಆಮೇಲೆ ಕನ್ಫರ್ಮ್ ಮಾಡ್ಕೋರಿ ದಿಸ್ ಇಸ್ ನಾಟ್ ಫಾರ್ ದ್ಯಾಟ್ ಅಂತ. ಈಗ ನಂದು ಹಂಗೆ ಆಯ್ತು. ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು BP-ಗೆ ಇದಕ್ಕೆ ಸಂಬಂಧ ಇಲ್ಲ, BP ಎಲ್ಲ ನಾರ್ಮಲ್ ಅದ ನಿಂದು, ಜಸ್ಟ್ ಬಿಕಾಸ್ ಟ್ವಿನ್ಸ್ ಕ್ಯಾರಿ ಮಾಡತ್ತಿ, ಭಾರ ಜಾಸ್ತಿ ಇದ್ದ ಸಲುವಾಗಿ ಬಹಳ ಕಡೆ ಒಂದೇ ಕಡೆ ನಿಂತ್ಕೊಳ್ಳೋದು, ಒಂದೇ ಕಡೆ ಕೂತ್ಕೊಳ್ಳೋದು ಮಾಡಬೇಡ. ಅದಾದ್ಮೇಲೆ ಬಹಳನೇ ಭಾರ ಬಿದ್ದ ಆ ಥರ ಆಗ್ತದ. ಸೊ ಆದಷ್ಟು 1-2 ರೆಮಿಡೀಸ್ ಹೇಳಿದ್ರು, ಅದನ್ನ ಫಾಲೋ ಮಾಡಂತ. ಅದನ್ನ ಫಾಲೋ ಮಾಡಿದಾಗ ಅದು ತಾನಾಗೆ ಕಡಿಮೆ ಆಯಿತು. ಸೊ ಅವಾಗ ನನಗೆ ಅನ್ಸಿದ್ದಿದೆ, ಜಾಸ್ತಿ ಓವರ್ ಇನ್ಫಾರ್ಮೇಶನ್ ತುಂಬ್ಕೋಬಾರ್ದು ನಮ್ಮ ತಲೆಯಲ್ಲಿ ಅಂತ. ಮತ್ತು ಏನೇ ಒಂದು ಇನ್ಫಾರ್ಮೇಶನ್ ಟಿಪ್ಸ್ ನಾವೇನು ಕೇಳ್ಕೊಂಡು ಹೋಗಲ್ಲ, ಬಟ್ ತಾನಾಗೆ ಬರ್ತಾವ ಟೈಮ್ನಾಗ. ಸೊ ಬಂದಾಗ್ಲೂ ಅದು ಕೇಳಿದ್ರು ಅದನ್ನು ನಾವು ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ಕನ್ಫರ್ಮ್ ಮಾಡ್ಕೋಬೇಕು ಹೊರತು ನಮ್ಮನ್ನು ನಾವೇ ಮೆಂಟಲಿ ಓವರ್ಲೋಡ್ ಮಾಡಿಕೊಂಡು ನೆಗೆಟಿವ್ ಫೀಲ್ ಮಾಡ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ. ಲಾಸ್ಟ್ ಫೈನಲ್ ಏನಂದ್ರೆ, ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಆಗುವ ಈ ಮೂಡ್ ಸ್ವಿಂಗ್ಸ್, ಎಮೋಷನಲ್ ಇಂಬ್ಯಾಲೆನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ನಾವು ಕೂಡ ಒಂದು ಸ್ವಲ್ಪ ಧ್ಯಾನ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಮೆಡಿಟೇಷನ್ ಮಾಡಿದಾಗ ಒಂದು ಸ್ವಲ್ಪ ಕಾಮ್ ಆಗ್ತೀವಿ, ನಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತದೆ. ಸೊ ಪ್ರತಿಯೊಂದನ್ನು ಪೇಷಂಟ್ಲಿ ಹ್ಯಾಂಡಲ್ ಮಾಡುವಂಥ ಒಂದು ಶಕ್ತಿ ಬರ್ತದೆ. ಸೊ ದಿಸ್ ಹೆಲ್ಪ್ಸ್ ಟು ಕೀಪ್ ಯು ಪಾಸಿಟಿವ್ ಇನ್ ದ ಹೋಲ್ ಪ್ರೆಗ್ನೆನ್ಸಿ ಜರ್ನಿ. ಸೊ ಈ ರೀತಿಯಾದ ಸಣ್ಣ ಪುಟ್ಟ ಟಿಪ್ಸ್ನ ನನ್ನ ಪ್ರೆಗ್ನೆನ್ಸಿನಾಗ ನಾನು ಫಾಲೋ ಮಾಡಿದಾಗ ನಾನೇ ಸಮಾಧಾನಕರವಾಗಿರಕ್ಕ ಮತ್ತು ಆರೋಗ್ಯಕರವಾಗಿ ಇರಕ್ಕ ಬಹಳನೇ ಹೆಲ್ಪ್ ಮಾಡಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.